ಧನಂಜಯ ಸರ್ಜಿ. ಮಾನ್ಯ ಸಭಾಪತಿಗಳೇ, ಕೊಪ್ಪಳ ಜಿಲ್ಲೆಯಲ್ಲಿ ಟೋಟಲ್ 23,000 SLC ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆದ್ರೆ 7,000 ಮಕ್ಕಳು ಓದು ಬರೋದಿಲ್ಲ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆ ನಿಟ್ಟಿನಲ್ಲಿ DDP ಅವರು ಪ್ರಾಥಮಿಕ ಶಿಕ್ಷಣ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನೋಟಿಸ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಪ್ರಾಥಮಿಕ ಶಿಕ್ಷಣದವರು ಹೇಳ್ತಾರೆ ನಮಗೆ ಎಲ್ಲರನ್ನು ಕಷ್ಟ ಇದ್ರೆ ಪಾಸ್ ಮಾಡಿ ಅಂತ ಹೇಳಿ ಕಳಿಸಬೇಕು ಅಂತ ಆರ್ಡರ್ ಇದೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅದು ಒಂದೇ ಕೊಪ್ಪಳ ಜಿಲ್ಲೆಯದೇ ಅಲ್ಲ, ಇಡೀ ರಾಜ್ಯದಲ್ಲೇ ಇದು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ 2022-2023ನೇ SLC ಎಕ್ಸಾಮ್ ಅಲ್ಲಿ ಕೂತವರ ಸಂಖ್ಯೆ 8,50,000, ಅದರಲ್ಲಿ ಫೇಲ್ ಆದವರು 1,22,000. ಈ ಸಮಯದಲ್ಲಿ 2023-2024ನೇ ಅಂಕಿಅಂಶದಲ್ಲಿ ಫೇಲ್ ಆದವರ ಸಂಖ್ಯೆ 2,28,763. ಈ ಸಮಯದಲ್ಲಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಅವರು CC ಕ್ಯಾಮ್ರಾ ಅಳವಡಿಸಿ ಎಕ್ಸಾಮ್ ನ ಮಾಡಿದ್ರೆ ಆಕ್ಚುಯಲ್ ನಿಜವಾಗ್ಲೂ ಕಲಿಕೆಯಲ್ಲಿ ಹಿಂದುಳಿದವರು ಎಷ್ಟು ಅಂತ ಅದು ಅಂಕಿಅಂಶ ಗೊತ್ತಾಗಿದೆ ಅಂತ ಹೇಳಿ. ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ 25% ಮಕ್ಕಳು, 25-30% ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಅದಕ್ಕಾಗಿ SLCಯಲ್ಲಿ ರಿಸಲ್ಟ್ಸ್ ಅಲ್ಲಿ ಕಡಿಮೆ ಬರ್ತಾ ಇದೆ. 25%ಇಂದ 30% ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ, ನಾವು ಸುಮಾರಷ್ಟು ಅಂಕಿ ಅಂಶಗಳನ್ನ ನೋಡಿದ್ರೆ ಅಲ್ಲಿ ಜನರೇಷನ್ ನ ಪ್ರಾಬ್ಲಮ್ ಇದೆ. ಜನರೇಷನ್ ಅಲ್ಲಿ X, Y, Z, ಆಲ್ಫಾ, ಬೀಟಾ, ಟೀಟಾ ಅಂತೇಳಿ ಜನರೇಷನ್ ಇದೆ. ಎಕ್ಸ್ ಜನರೇಷನ್ ಅಂತಂದ್ರೆ 1960ರಿಂದ 1980 ತನಕ 20 ವರ್ಷ. ವೈ ಜನರೇಷನ್ ಅಂದ್ರೆ 1980ರಿಂದ 1997 ತನಕ. ಜಿ ಜನರೇಷನ್ ಅಂದ್ರೆ 1997ರಿಂದ 2010 ತನಕ ಜಿ ಜನರೇಷನ್. ಆಲ್ಫಾ ಜನರೇಷನ್ ಅಂತಂದ್ರೆ 2010ರಿಂದ 2024 ತನಕ. ಬೀಟಾ ಜನರೇಷನ್ ಮುಂಬರುವಂತ ಜನರೇಷನ್ 2025 ನಂತರ ಮಕ್ಕಳು. ಈ ಕಾಲಘಟ್ಟದಲ್ಲಿ ಹುಟ್ಟಿದಂತ ಮಕ್ಕಳಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಮುಂಚೆ ನಾವು ಮಾನ್ಯ ಸಭಾಪತಿಗಳೇ, ಮುಂಚೆ ನಮಗೆ ಲೆಟರಲ್ಲಿ ಕರೆಸ್ಪಾಂಡೆನ್ಸ್ ಇತ್ತು. ನಂತರದಲ್ಲಿ ಮೆಸೇಜ್ನ ಟೆಲಿಗ್ರಾಮ್ ಮುಖಾಂತರ ಕಳಿಸೋದಕ್ಕೆ ಶುರು ಮಾಡಿದ್ವಿ. ನಮ್ಮಲ್ಲಿ ಓದುವಂತ ಇವಾಗ ರೈಟಿಂಗ್ ಸ್ಕಿಲ್ ಟೋಟಲಿ ನಿಲ್ಲಾಗಿದೆ. ಇದರೊಳಗೆ ಜಮಾನದಲ್ಲಿ ನಮಗೆ ಬೇಕಾಗಿರೋದು ರೈಟಿಂಗ್ ಸ್ಕಿಲ್ ಇಲ್ಲ. ಯಾಕೆಂದ್ರೆ ನಾವು ಮುಂಚೆ ಬರೀತಿದ್ದಷ್ಟು ಇವಾಗ ಬರೆಯೋದಿಲ್ಲ. ಈಗಿನ ಜನರೇಷನ್ ಇನ್ನೂ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ರೈಟಿಂಗ್ ಸ್ಕಿಲ್ ಮಕ್ಕಳಿಗೆ ಇಲ್ಲ. ಮಕ್ಕಳಿಗೆ ನಶಿಸಿ ಹೋಗ್ತಿರೋದ್ರಿಂದ ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ ಯಾರು ತಮ್ಮ ರೈಟಿಂಗ್ ಸ್ಕಿಲ್ ನ ಬಿಡ್ತಾರೆ, ಕಮ್ಮಿ ಮಾಡ್ತಾರೆ, ಆಟೋಮೆಟಿಕಲಿ ನಮಗೆ ನೆಸೆಸಿಟಿ ಇಲ್ಲ ಅಂದ್ರೆ ಅದನ್ನ ಬಿಡುವಂತ ಚಾನ್ಸಸ್ ಇದೆ. ಹಾಗಾಗಿ ಮಕ್ಕಳಲ್ಲಿ ಬರೆಯುವಂತ ಪ್ರಾಬ್ಲಮ್ ತುಂಬಾ ಹೆಚ್ಚಾಗಿದೆ. ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸುಮಾರಷ್ಟು ಸರ್ವೆ ಇರ್ತವೆ 6.1% ಅಷ್ಟು ಮಕ್ಕಳು ಸ್ಲೋ ಲರ್ನರ್ಸ್ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಚಿವರಲ್ಲಿ ಕೇಳೋದು, ನಮ್ಮ ಯಾವ ಕ್ರಮಗಳನ್ನ ಕೈಗೊಂಡಿದ್ದೇವೆ ಆ ತರ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಂತ ನನ್ನ ಮಾನ್ಯ ಸಚಿವರಿಗೆ ಕೇಳ್ತೇನೆ. ಮಾನ್ಯ ಅಧ್ಯಕ್ಷೆ, ಸರ್ಜಿ ಅವರು ಏನ್ ಕೇಳ್ತಾ ಇದ್ದಾರೆ ಅದು ಕರೆಕ್ಟೇ. ನಾವು ಹೋದ ಸತಿ ವೆಬ್ಕಾಸ್ಟಿಂಗ್ ಮಾಡಿದ್ಮೇಲೆ ಮಕ್ಕಳ ಸಂಖ್ಯೆ ಎಕ್ಸಾಕ್ಟ್ಲಿ ಎಷ್ಟು ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಅದಾದ್ಮೇಲೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಯಾರನ್ನೂ ಫೇಲ್ ಮಾಡೋದಿಲ್ಲ, ಎಲ್ಲರನ್ನೂ ಪಾಸ್ ಮಾಡ್ತೀವಿ. ಅವರು ಪಾಪ ಕಲಿಕೆಯಲ್ಲಿ ಗುಣಮಟ್ಟದ ಕಲಿಕೆಯನ್ನ ಆ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಂದ ತಕ್ಷಣ ಇಲ್ಲಿ ಬಂದು 9ನೇ ತರಗತಿವರೆಗೂ 8ನೇ ತರಗತಿವರೆಗೂ ಎಲ್ಲರನ್ನೂ ಪಾಸ್ ಮಾಡ್ತೀವಿ. 9th ಮಟ್ಟ. ಹೌದು, 9th ವರೆಗೂ. ಈಗ 10th ಅಲ್ಲಿ ಬಂದು ಸಿಕ್ಕಾಕೊಳ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈಗ ಗಣಿತಗೆ ಅವ್ರಿಗೆ ಚೆನ್ನಾಗಿ ಮಾಡ್ಬೇಕಂದ್ರೆ ಗಣಿತ ಗಣಕ ಅಂತ ಹೇಳಿ ಮಾಡಿದೀವಿ. ಓದೋದು ಮತ್ತೆ ಬರೆಯೋದು ಕರೆಕ್ಟ್. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಓದೋದು ಬರೆಯೋದು ಬರಲ್ಲ. 10ನೇ ಕ್ಲಾಸ್ ಆದ್ಮೇಲೂ ಮುಂಚೆ ವೆಬ್ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಹೆಂಗೋ ಕಾಪಿ ಹೊಡೆದು ಪಾಸ್ ಆಗಿರ್ತಕ್ಕಂಥದ್ದು ಉಂಟು, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಶಾಲೆಯಲ್ಲಿ ಈ ಸತಿ ಕಾರ್ಯಕ್ರಮವನ್ನು ಸರ್ಜಿ ಅವರೇ ತರ್ತಾ ಇದೀವಿ. ಅದನ್ನ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗ್ತದೆ. ಸಲಹೆ ಕೊಡ್ತೀನಿ. ಪ್ರೈಮರಿ ಸ್ಕೂಲ್ಗಳಿಂದ ಮೊದಲು ಸರಿಯಾದಂತೆ ಮಾಡಿ ಅವ್ರಿಗೆ ತತ್ತಿ ಕೊಟ್ಟೆ, ಇದು ಕೊಟ್ಟೆ, ಅದು ಕೊಟ್ಟೆ, ಅದರ ಲೆಕ್ಕದಾಗ ಹೋಗ್ತಾರೆ. ಅವರು ಪ್ರೈಮರಿ ನೀವು ಫೌಂಡೇಶನ್ ಗಟ್ಟಿ ಹಾಕಿದ್ರೆ ಹೈಸ್ಕೂಲ್ ಬರ್ತಾರೆ. ಹೈಸ್ಕೂಲಲ್ಲಿ ನೀವು ಸರಿಯಾಗಿ ಮಾಡಿದ್ರೆ ಮುಂದೆ 10th ಹೋಗ್ತಾರೆ. ಹೋದ್ ಸರಿ 12 ಮಾರ್ಕ್ಸ್ ತೊಗೊಂಡವ್ರು ಪಾಸ್ ಆಗ್ಯಾರ. ನೀವು ಗ್ರೇಸ್ ಮಾರ್ಕ್ಸ್ ಪಾಸ್ ಆಕಾರ ಫೇಲ್ ಆಕಾರ
ಪ್ರಾಥಮಿಕ ಹಂತದಿಂದ ನೀವು ಶಿಕ್ಷಣ ಸುಧಾರಣೆ ಮಾಡೋಕೆ ಶಿಕ್ಷಕರಿಗೆ ಎಲ್ಲ ಕೆಲಸ ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ನಾಗ ಹೆಂಗೈತೆ ಅವ್ರ ಪರ್ಸೆಂಟೇಜ್ ನೀವು ಹಾಕಿ ಜನಗಣತಿ ಅವರ ಧನಗಣತಿ ಅವರ ಇಲೆಕ್ಷನ್ ಅವರ ಎಲ್ಲ ಮಾಡಿ ಹೆಂಗೆ ಕಲಿಸ್ಬೇಕು ಅವರು 3 ಮಂದಿ ಟೀಚರ್ 3 ಮಂದಿ ಇಲೆಕ್ಷನ್ ಆಗ್ತೀರಿ, ಅದಾಗಬಾರ್ದು. ಹೇಳಿ ಡಾಕ್ಟರ್. ಮಾನ್ಯ ಸಭಾಪತಿಗಳೇ, ಈ ಸಮಯದಲ್ಲಿ ನಾನು ಅವ್ರಿಗೆ ಹೇಳೋದು ಇಷ್ಟೇ, ಒಂದು ಸರ್ವೆ ಆಗಬೇಕು ಈವನ್ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಶಾಲೆಯಲ್ಲಿ. ಗೌರ್ಮೆಂಟ್ ಶಾಲೆ ಅಂಕಿಅಂಶಗಳು ಸಿಗ್ತದೆ ಎಷ್ಟು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳಿ. ಅದೇ ರೀತಿ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಖಂಡಿತವಾಗ್ಲೂ ಅದು ಅಸೆಸ್ಮೆಂಟ್ ಆಗಬೇಕು. ಜೊತೆಗೆ ಬಹಳ ಮುಖ್ಯವಾಗಿ ಕಲಿಕೆಯ ವಿಧಾನವನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀವಿ ಹೊಸದಾಗಿ ಅಂತ ಹೇಳಿದಿರಿ. ಜೊತೆಗೆ ಪರೀಕ್ಷೆಯ ವಿಧಾನವನ್ನು ಕೂಡ ಬದಲಾವಣೆಯನ್ನ ಮಾಡಬೇಕಾಗ್ತದೆ. ನಾವು NEP SEP ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರದ್ದು ಈ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ. ಬಹಳ ಮುಖ್ಯವಾಗಿ ಸೈಕಾಲಜಿ ಎವ್ಯಾಲ್ಯೂಯೇಷನ್ ಆಗಲೇಬೇಕು. ಯಾಕೆಂದ್ರೆ ಸೈಕ್ಯಾಟ್ರಿಸ್ಟ್ ಅಲ್ಲಿ ಅವ್ರ ಸೈಕಾಲಜಿಯಲ್ಲಿ ಸ್ಲೋ ಲರ್ನರ್ ಅಂತ ಏನಾದ್ರು ಬಂತು ಅಂದ್ರೆ ಅವರಿಗೆ ದಯವಿಟ್ಟು ಸ್ಕ್ರೈಬ್ ನ ಕೊಟ್ಟು ಅವರಿಗೆ ಎಕ್ಸಾಮ್ ನ ತೇರ್ಗಡೆ ಆಗಿ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಅವ್ರ ರೈಟಿಂಗ್ ಸ್ಕಿಲ್ ಇರೋದಿಲ್ಲ, ಬಟ್ ಅವ್ರ ಸ್ಪೀಕಿಂಗ್ ಸ್ಕಿಲ್ ಇರ್ತದೆ. ಸುಮಾರು 6% ಅಷ್ಟು ಮಕ್ಕಳು ಈ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಖಂಡಿತವಾಗ್ಲೂ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಈ ಎಕ್ಸಾಮ್ ನ. ಬಟ್ ಸ್ಕ್ರೈಬ್ ಕೊಟ್ರೆ ಖಂಡಿತವಾಗ್ಲೂ ಆ ಮಕ್ಕಳು ಪಾಸ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸೈಕಾಲಜಿ ಎವ್ಯಾಲ್ಯೂಯೇಷನ್ ಮಾಡಿ ಅದನ್ನ ಸ್ಲೋ ಲರ್ನರ್ಸ್ ಅಂತ ಲೇಬಲ್ ಮಾಡಿದ್ರೆ ಖಂಡಿತವಾಗ್ಲೂ ವಿತ್ ಪರ್ಮಿಷನ್ ಸ್ಕ್ರೈಬ್ ನ ಕೊಟ್ಟು ಅವ್ರನ್ನ ಬರ್ಸುವಂತ ಎಕ್ಸಾಮ್ ಬರ್ಸುವಂತದ್ದು ಆಗ್ತದೆ. ಮತ್ತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮೆಮೊರಿ ಬೇಸ್ಡ್ ಗಿಂತ ಇಂಟೆಲೆಕ್ಚುಯಲ್ ಬೇಸ್ಡ್ ಅಲ್ಲಿ ಇದ್ರೆ ಬಹಳ ಸೂಕ್ತ ಅಂತ ಈ ಸಮಯದಲ್ಲಿ ನಾನು ಸಲಹೆಯನ್ನ ಕೊಡ್ಲಿಕ್ಕೆ ಸಚಿವರು. ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಇನಿಷಿಯೇಟಿವ್ ತಗೊಂಡಿದ್ದೀವಿ ಅದ್ರ ಜೊತೆಗೆ ಮಾನ್ಯ ಸದಸ್ಯರು ಏನು ಹೇಳ್ತಾರೆ ಅದನ್ನು ಕೂಡ ಕ್ರೋಢೀಕರಿಸಿ ಅದನ್ನು ಇಂಪ್ಲಿಮೆಂಟ್ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಆಮೇಲೆ ತಾವೇನು ಹೇಳಿದಿರಿ ಅದು ಕರೆಕ್ಟ್. ಯಾಕಂದ್ರೆ ಪ್ರೈಮರಿ ಸ್ಕೂಲಲ್ಲಿ ಅದು ತೊಂದರೆ ಇರೋದನ್ನ ಫೌಂಡೇಶನ್ ಏನು ಎಗ್ಗೋಗಿ ಗಾವೆಲ್ ಕೊಡ್ತಿಲ್ಲ, ಒಂದು ಬೇರೆ ಸಿಬ್ಬಂದಿ ನೇಮಿಸಿರೋ ಟೀಚರ್ಸ್ ಬಿಡಿ. ಇಲ್ಲ, ನಾವು ಮಾಡ್ತೀವಿ ಅಧ್ಯಕ್ಷ.